ಇರಾನ್ ಅಮೆರಿಕ ಸಂಧಾನ ವಿಫಲ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗಿದೆ. ಪಾಕ್ ಬಳಿಕ ರಷ್ಯಾ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಆಗುತ್ತಾ? ಪಾಕಿಸ್ತಾನ ಆಯಿತು, ಫೇಲ್ಯೂರ್ ಆಗಿದೆ. ಪಾಕಿಸ್ತಾನದ ಸ್ಥಳ ಚೀನಾದ ವಿಚಾರಧಾರೆಗಳು. ಚೀನಾಗೂ ಯುದ್ಧ ಮುಂದುವರೆದು ಬೇಕಿರಲ್ಲ ಅಂತ ಆಯಿತು ಅಂತ ಅಂದ್ಕೊಂಡ್ರು ಕೂಡ JD ವ್ಯಾನ್ಸ್ ಎಲ್ಲ ಬಂದಿದ್ದರು. ಸಾಕಷ್ಟು ಗಂಟೆಗಳ ಕಾಲದ ಚರ್ಚೆ ಒಂದು ಕಡೆ ನಡೀತು. ಇದು ನಡೆದ ಹೊರತಾಗಿಯೂ ಸಂಧಾನ ಸಕ್ಸಸ್ ಆಗಲಿಲ್ಲ. ಈಗ ರಷ್ಯಾ ಎಂಟ್ರಿ ಆಗುತ್ತಾ? ನಾನು ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಂದು ಕಡೆ ಮಾತಾಡಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆಗೆ ಪುಟಿನ್ ಚರ್ಚೆ ಮಾಡಿಕೊಂಡಿದ್ದಾರೆ. ದೂರವಾಣಿಯಲ್ಲಿ ರಷ್ಯಾ ಅಧ್ಯಕ್ಷ ಮಾತಾಡಿರೋದು. ಚೀನಾ ಇದ್ದಾಗ ಬೇರೆ ವಿಚಾರ, ಇದೀಗ ರಷ್ಯಾ ಎಂಟ್ರಿ ಆದಾಗ ಅದು ಬೇರೆಯೇ ವಿಚಾರ ಆಗಿಬಿಡುತ್ತೆ. ರಷ್ಯಾ ಈ ವಿಚಾರಕ್ಕೆ ಎಂಟ್ರಿ ಆದರೆ ಅದು ಬೇರೆಯೇ ವಿಚಾರ ಆಗಿಬಿಡುತ್ತೆ. ಇದೀಗ ಪುಟಿನ್ನೇ ಇದರ ಅಧ್ಯಕ್ಷತೆ ವಹಿಸಿಬಿಟ್ರೆ, ಸಂಧಾನ ಮಾತುಕತೆ ಅಧ್ಯಕ್ಷತೆ ವಹಿಸಿಬಿಟ್ರೆ ಏನು ಕತೆ ಆವಾಗ? ಪಾಕ್ನಲ್ಲಿ ಸಂಧಾನ ಮಾತುಕತೆ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಪುಟಿನ್. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ರೆಡಿ. ಉಕ್ರೇನ್ ವಿರುದ್ಧ ಸಂಘರ್ಷ ಮುಂದುವರಿಕೆ ನಡುವೆನೇ ಪುಟಿನ್ ಹೇಳಿಕೆ. ಮತ್ತೊಂದು ಕಡೆಯಲ್ಲಿ ಯುದ್ಧ ನಿಲ್ಲಿಸೋಕೆ ಚೀನಾ ಮೇಲೆ ಸ್ಪೇನ್ ಒತ್ತಡ ಹಾಕ್ತಾ ಇದೆ. ಪುಟಿನ್ ಒಂದು ಕಡೆ, ಸ್ಪೇನ್ ಕೂಡ ಎಂಟ್ರಿ ಆಯಿತು. ಹೇಗಾದರೂ ಮಾಡಿ ನೀವು ಯುದ್ಧ ನಿಲ್ಲಿಸಿ ಇದನ್ನು ಅಂತ ಚೀನಾದ ಮೇಲೆ ಸ್ಪೇನ್ ಒಂದು ಕಡೆ ಒತ್ತಡ ಹೇರ್ತಾ ಇದೆ. ಯುದ್ಧ ನಿಲ್ಲಿಸುವುದಕ್ಕೆ ಚೀನಾ ತನ್ನ ಪ್ರಭಾವವನ್ನು ಬಳಸಬೇಕು. ಚೀನಾ ಅಧ್ಯಕ್ಷರಿಗೆ ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಒತ್ತಾಯ ಮಾಡಿದ್ದಾರೆ. ಸಂಧಾನ ವಿಫಲ ಆದರೆ ಮುಂದೇನು? ಪಾಕ್ನಲ್ಲಿ ಸಂಧಾನ ವಿಫಲವಾಗಿದೆ. ಏಪ್ರಿಲ್ 21ರವರೆಗೆ ದಾಳಿ ಅನುಮಾನ ಇದೆ. ಇರಾನ್ ಅಮೆರಿಕ ಮಧ್ಯೆ 2 ವಾರಗಳ ಕಾಲದ ತಾತ್ಕಾಲಿಕ ಕದನ ವಿರಾಮ ಇದೆ. ಇದು ಮುಂದುವರಿಯುತ್ತೆ ಅಂತ ಪಾಕಿಸ್ತಾನ ಒಂದು ಕಡೆ ಆಶಾವಾದ ಇಟ್ಕೊಂಡಿದೆ. ಇಲ್ಲಿ ಫೈನಲ್ ಮತ್ತು ಬೆಸ್ಟ್ ಆಫರ್ ಅಂತ ಅಮೆರಿಕ ಷರತ್ತನ್ನು ಹಾಕಿದೆ. ಸದ್ಯ ಇರಾನ್ ಅಂಗಳದಲ್ಲಿ ಸಂಧಾನ ಮಾತುಕತೆ ಷರತ್ತು ಇವೆ. ಗಲ್ಫ್ ರಾಷ್ಟ್ರಗಳಲ್ಲಿ ಸೇನೆ ನಿಯೋಜನೆಗೊಂಡಿದ್ದರೂ ದಾಳಿ ಸಾಧ್ಯತೆ ಕಡಿಮೆ. ವಿರಾಮ ಉಲ್ಲಂಘನೆ ಮಾಡಿದ್ರೆ, ಕದನ ವಿರಾಮವನ್ನು ಉಲ್ಲಂಘಿಸಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಟೀಕೆಯನ್ನು ಫೇಸ್ ಮಾಡಬೇಕಾಗುತ್ತೆ. 2015ರಲ್ಲಿ ಅಣ್ವಸ್ತ್ರದ ಬಗ್ಗೆ 2 ವರ್ಷಗಳ ಕಾಲ ಸಭೆ ಆಗಿತ್ತು. ಇದೇ ರೀತಿ ಹಲವು ಸಭೆಗಳು ಪೋಸ್ಟ್ಪೋನ್ ಆಗಿದ್ವು, ರದ್ದಾಗಿದ್ವು ಕೂಡ. 2 ದೇಶಗಳ ನಡುವಿನ ಗಂಭೀರ ವಿಷಯ 24 ಗಂಟೆಯಲ್ಲಿ ಚರ್ಚೆಯಾಗಲ್ಲ. ಹೀಗಾಗಿ ವಿಫಲ ಅಂತೇಳಿ ಕರೀಲಿಕ್ಕೆ ಒಪ್ಪದೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಇದನ್ನು ಫೇಲ್ ಆಗಿದೆ ಅಂತ ಅವ್ರು ಹೇಳ್ತಾ ಇಲ್ಲ. ಏನೋ ಒಂದು ದಿನ ಬಂದರು, ಒಂದಷ್ಟು ಗಂಟೆ ಕೂತ್ಕೊಂಡ್ರು ಅಂದ ತಕ್ಷಣ ಅವೆಲ್ಲವೂ ವಿಫಲವಾಯಿತು ಅಂತ ಅರ್ಥ ಮಾಡಬೇಕಾಗಿಲ್ಲ ಅಂತ ಕೂಡ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ.